ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವೆಲ್ಲರೂ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚೆಂದಾಗಿದ್ದೀರಾ ಎಂಬುದಾಗಿ ನಂಬುತ್ತಿದ್ದೀವಿ. ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ತನ್ನ ವಿಶೇಷಕರವಾದ ಕೃಪೆಯಿಂದಲೂ ದಯೆಯಿಂದಲೂ ಆತನ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ನಾವು ಒಂದು ನಿಮಿಷ ಪ್ರಾರ್ಥಿಸೋಣ. ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾರ್ವಿ, ಕೊಂಡಾಡ್ತಾರ್ವಿ. ಈ ಒಂದು ಒಳ್ಳೆ ಸಮಯಕ್ಕಾಗಿ ಕೋಟಿ ಸ್ತೋತ್ರ. ದೇವರಿಗೆ ಸಮಯವನ್ನು ಆಶೀರ್ವಾದ ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ನನ್ನ ಹೆಸರು ಪಾಸ್ಟರ್ ಆಂಥೋನಿ ರಾಜ್ ಅಂತ ಹೇಳಿ, ರೇಮಾ ಫೀತ್ ಈ ದೇವರ ವಾಕ್ಯದ ನಂಬಿಕೆಗೆ ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ನಾವು ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ನಿಶ್ಚಯವಾಗಲೂ ಈ ದಿನದಲ್ಲಿ ವಾಕ್ಯವನ್ನ ನೋಡೋಣ, ಕೇಳೋಣ. ದೇವರು ನಿಮ್ಮನ್ನು ಅದೇ ಪ್ರಕಾರವಾಗಿ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ದೇವರು ಆಶೀರ್ವದಿಸುವುದು ಅನೇಕ ರೀತಿಯಾದ ವಿಧದಲ್ಲಿ ಇದೆ. ಅದರಲ್ಲಿ ತುಂಬ ಪ್ರಾಮುಖ್ಯವಾದ ವಿಧ ಯಾವುದಂದ್ರೆ, ತುಂಬ ಪ್ರಾಮುಖ್ಯವಾದದ್ದು, ತುಂಬ ದೇವರು ಆತನು ಯಾವಾಗಲೂ ಒಂದು ಕಾರ್ಯಗಳನ್ನ ಪ್ರತಿಯೊಬ್ಬರ ಮನುಷ್ಯರ ಜೀವಿತದಲ್ಲಿ ಮತ್ತೆ ತನ್ನ ಮಕ್ಕಳ ಜೀವಿತದಲ್ಲಿ ಎದುರು ನೋಡುವಂತನಾಗಿದ್ದಾನೆ. ಅದು ಯಾವುದಂದ್ರೆ ಪ್ರಾರ್ಥನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಅನ್ನೋದು ದೇವರಿಗೂ ಮನುಷ್ಯನಿಗೂ ದೇವರು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಥ್ರೂ ಪ್ರಾರ್ಥನೆಯ ಮುಖಾಂತರವಾಗಿ ಆತನು ಮಾಡುವಂತ ಕರ್ತನಾಗಿದ್ದಾನೆ. ಅದಕ್ಕೆ ಹೇಳ್ತದೆ ನೋಡಿ, ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಳ್ಳಿದರೆ ಅದನ್ನ ನೆರವೇರಿಸುವೆನು. ನೋಡಿ, ಪ್ರಾರ್ಥನೆಯಲ್ಲಿ ಹೇಳ್ತದೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ನಾನು ಅದನ್ನ ನೆರವೇರಿಸುವೆನು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ ದೇವರು, ಪ್ರಾರ್ಥನೆಯಲ್ಲಿ ಒಂದು ಒಳ್ಳೆ ಬಾಂಧವ್ಯವನ್ನ ಇಟ್ಕೊಳ್ಳಿ. ಪ್ರಾರ್ಥನೆಯನ್ನ ನೀವು ಮಾಡುವುದು ನಿಮ್ಮ ಜೀವಿತದಲ್ಲಿ ದಿನಸರಿಯೂ ಅದೊಂದು ಅದ್ಭುತವಾದ ಸಮಯವಾಗಿ ಇಟ್ಕೊಳ್ಳಿ. ಮುಂಜಾನೆ ಪ್ರಾರ್ಥಿಸುವುದು, ರಾತ್ರಿ ವೇಳೆಯಲ್ಲಿ ಪ್ರಾರ್ಥಿಸುವುದು, ರಾತ್ರಿ ಸಮಯದಲ್ಲಿ ನಿಮಗೆ ಎಚ್ಚರಿಕೆ ಆದಾಗ ಅಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದು, ಮತ್ತೆ ನಿಮ್ಮ ಎಲ್ಲ ಅಗತ್ಯತೆಗಳಿಗಾಗಿ ಪ್ರಾರ್ಥನೆಯಲ್ಲಿ ದೇವರ ಹತ್ರ ತೊಡಗಿಸಿಕೊಳ್ಳ್ರಿ. ಅವಾಗ ನೋಡಿ, ದೇವರು ಹೇಳ್ತಾರೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನೆಲ್ಲ ನೆರವೇರಿಸುವೆನು ಎಂಬುದಾಗಿ ಯೋಹಾನ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ, ಪ್ರಿಯರಾದವರೇ, ಆತನು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಮುಖಾಂತರ ನೀವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಯು ಆತನಿಗೆ ಏನಾಗಿದೆ, ಪ್ರಿಯವಾಗಿದೆ. ಹಾಗಾಗಿ ಪ್ರಾರ್ಥಿಸೋಣ. ಪರಿಶುದ್ಧವಾದ ಒಳ್ಳೆ ತಂದೆಯ ಸಮಯದಲ್ಲಿ ದೇವರೇ, ಈ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡು. ಈ ಮಕ್ಕಳಿಗೆ ಬೇಕಾದ ಎಲ್ಲ ಅನುಕೂಲತೆಯನ್ನು ಯೇಸುವಿನ ನಾಮದಲ್ಲಿ ಒದಗಿಸಿಕೊಟ್ಟು, ನೀನು ಸ್ವಾಮಿ ಮಕ್ಕಳನ್ನು ಜಯಕರವಾಗಿರುವಂತೆ ಇವರ ಪ್ರಾರ್ಥನೆಗಳನ್ನು ಕೇಳಿ ದೇವರ ಕೊರತೆಗಳನ್ನು ನೀಗಿಸಲ್ಪಟ್ಟು ಆಶೀರ್ವದಿಸಲ್ಪಡುವಂತೆ ಕೃಪೆಯನ್ನು ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.